ನಮಃ ಶಿವಾಯ. ವೀಕ್ಷಕರೇ, ಈ ಮಾಟ ಮಂತ್ರ ನಿವಾರಣೆ ವಾಮಾಚಾರದ ವಿರುದ್ಧ ಹೋರಾಡ್ಲಿಕ್ಕೆ ಹೋಮ ಹವನಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಇವತ್ತಿನ ವಿಶೇಷ ಹೋಮದ ಬಗ್ಗೆ ಹೇಳ್ಬೇಕಂದ್ರೆ ಪ್ರತ್ಯಂಗಿರಾ ಹೋಮ. ನೋಡಿ, ಪ್ರತ್ಯಂಗಿರಾ ದೇವಿ ಮಾಟ ಮಂತ್ರ ನಿವಾರಣೆ, ವಾಮಾಚಾರ ನಿವಾರಣೆ, ಯಾವುದೇ ರೀತಿಯ ಆತ್ಮಗಳ ಪ್ರಯೋಗ ಆಗಿರಲಿ ಅದರ ನಿವಾರಣೆಗೆ ಮಹಾಶಕ್ತಿ ದೇವತೆ, ಶತ್ರು ನಾಶನಕ್ಕೂ ಮಹಾಶಕ್ತಿ ದೇವತೆ. ನೋಡಿ, ಪ್ರತ್ಯಂಗಿರಾ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಪ್ರತ್ಯಂಗಿರಾ ಮಾತೆಯ ದೇವಸ್ಥಾನ ಕುಂಭಕೋಣಂನಲ್ಲಿ, ತಮಿಳುನಾಡಿನ ಕುಂಭಕೋಣಂನ ಹೊರವಲಯದಲ್ಲಿ 8 ಸ್ಮಶಾನಗಳ ಮಧ್ಯೆ ಇದೆ. 8 ಸ್ಮಶಾನಗಳ ಮಧ್ಯೆ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಇದೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಅಲ್ಲಿ ಹೋದ್ರೆ ಅಲ್ಲಿ ಸಾಕಷ್ಟು ಜನ ಶಾಸ್ತ್ರಿಗಳು, ಮಾಂತ್ರಿಕರು ಈ ಮಾಟ ಮಂತ್ರ ತೆಗಿಲಿಕ್ಕೆ ಎಲ್ಲ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಅಲ್ಲಿ ಹೋಗಿ ತೆಗೆಸ್ಕೊಂಡ್ ಬರ್ತಾರೆ. ಇದು ಒಂದು ವಿಷಯ. ಇನ್ನು ಪ್ರತ್ಯಂಗಿರಾ ದೇವಿಯ ಒಂದು ಏನು ಹೋಮ ಮಾಡ್ತಾರೆ, ಈ ಒಣ ಮೆಣಸಿನಕಾಯಿ ಹಾಕ್ಬಿಟ್ಟು ಹೋಮ ಮಾಡ್ತಾರೆ. ಇದು ಶತ್ರುನಾಶನಕ್ಕಾಗಿ, ವಾಮಾಚಾರ ನಿವಾರಣೆಗಾಗಿ, ಯಾವುದೇ ಆತ್ಮಗಳ ಪ್ರಯೋಗ ನಿಮ್ಮ ಮೇಲೆ ಆಗಿದ್ರೆ ಅದು ನಿವಾರಣೆಗೆ, ಈ ಮಾಟ ಮಂತ್ರ ನಿವಾರಣೆಗೆ ಈ ಹೋಮವನ್ನ ಮಾಡ್ತಾರೆ. ಶಾಸ್ತ್ರಿಗಳ ಮುಖೇನ ಮಾಡಿಸ್ಬೇಕಾಗ್ತದೆ, ನಿಮ್ಮ ಮನೆಯಲ್ಲಿಯೇ ಮಾಡಿಸ್ಬಹುದು. ಅಥವಾ ಸಾಕಷ್ಟು ನೋಡಿ, ಯಾರಿಗ್ ದುಡ್ಡು ಇಲ್ಲಪ್ಪ ನಮಗೆ ಮಾಡ್ಸಕ್ಕಾಗಲ್ಲ ಅನ್ನೋದಾದ್ರೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ಹೋಮವನ್ನ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಕುತ್ಕೊಂಬಂದ್ರೆ ಸಾಕು. ಎಲ್ಲಾ ಹೋಮ ಹವನಗಳಿಗೂ ಶಕ್ತಿ ಇದೆ. ಯಾರಿಗೆ ಮಾಟ ಮಂತ್ರ ಆಗಿದೆ, ನಾನೊಂದು ಸಲಹೆ ನೀಡುತ್ತೇನೆ ಅವರಿಗೆ, ನೀವು ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ದೇವಸ್ಥಾನಗಳಲ್ಲಿ ಯಾವುದೇ ಹೋಮ ಇರಲಿ, ಇದೇ ಹೋಮ ಅಂತ ನಾನು ಹೇಳಲ್ಲ. ಪವಮಾನ ಹೋಮ ಮಾಡ್ತಾ ಇದ್ರಾ ಓಕೆ, ಮತ್ತೊಂದು ಹೋಮ ಮಾಡ್ತಾ ಇದ್ರಾ ಓಕೆ, ಯಾವುದೇ ವಿಷ್ಣು ಸಹಸ್ರನಾಮ ಜಪ ಮಾಡ್ತಾ ಇದ್ರಾ ಓಕೆ, ಶಿವ ಭಜನೆಯನ್ನು ಮಾಡ್ತಾ ಇದ್ರಾ ಓಕೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡಿ. ಆ ಒಂದು ಸಾನ್ನಿಧ್ಯದಲ್ಲಿ ದೇವರೇ ಬಂದು ನೆಲೆಸಿರ್ತಾನೆ. ಎಲ್ಲೆಲ್ಲಿ ಹೋಮಗಳನ್ನು ನಡೀತಾ ಇರ್ತವೆ, ಯಾವುದೇ ರೀತಿ ಹೋಮ ಆಗಿರ್ಬೋದು, ಆ ಹೋಮದಲ್ಲಿ ಹೋಗಿ ಕುತ್ಕೊಂಡ್ಬಿಡಿ. ದೂರದಲ್ಲೇ ಕೂತ್ಕೊಳ್ಳಿ. ಯಾರೇ ಮಾಡಿಸ್ತಾ ಇರ್ಲಿ, ಆ ದೇವಸ್ಥಾನದಲ್ಲಿ ಯಾರೇ ಮಾಡಿಸ್ತಾ ಇರ್ಲಿ, ಆ ಹೋಮದ ಶಕ್ತಿ ನಿಮಗೂ ಪ್ರವಾಹ ಆಗ್ತಾ ಇರುತ್ತೆ. ಇನ್ನು ಪ್ರತ್ಯಂಗಿರಾ ಹೋಮದ ಬಗ್ಗೆ ಹೇಳ್ತಾ ಇದ್ವಿ. ಈ ಹೋಮವನ್ನ ಮಾಡಿಸಿದ್ರೆ ಮಾಟ ಮಂತ್ರ ನಿವಾರಣೆಯೂ ಆಗುತ್ತದೆ, ಶತ್ರುಗಳ ನಾಶನವೂ ಆಗ್ತದೆ. ಒಂದ್ ಹೇಳ್ತೀನಿ ವೀಕ್ಷಕರೇ, ಇದನ್ನೆಲ್ಲಾ ಮಾಡಿಸಿಯೂ ಕೂಡ ನಮಗೇನೂ ಆಗಿಲ್ಲ ಗುರುಗಳೇ, ತೊಂದರೆ ಏನು ಪರಿಹಾರ ಆಗಿಲ್ಲ ಅಂತ ನೀವು ಹೇಳೋದಾದ್ರೆ ನೋಡಿ, ನಿಮ್ಮ ಕರ್ಮ ಇರುತ್ತೆ, ಮೂಲ ಕರ್ಮ. ಆ ಮೂಲ ಕರ್ಮ ಏನಂತ ತಿಳ್ಕೊಂಡ್ಬಿಟ್ಟು ಮೊದಲು ಅದಕ್ಕೆ ಪರಿಹಾರ ಮಾಡ್ಬೇಕಾಗ್ತದೆ. ಮೊದಲು ಅದಕ್ಕೆ ಪರಿಹಾರವಾದ ನಂತರ ನೆಕ್ಸ್ಟ್ ಈ ಹೋಮ ಹವನಗಳನ್ನು ಮಾಡಿಸಿದ್ರೆ ನಿಮಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ, ನಿಮಗೆ ಗೆಲುವು ಸಿಗುತ್ತೆ. ನೋಡಿ, ಹೋಮಗಳ ಬಗ್ಗೆ ಹೇಳಿದೆ. ಈ ಮಾಟ ಮಂತ್ರ ನಿವಾರಣೆಗೆ ಮನ್ಯು ಸೂಕ್ತ ಹೋಮ ಮಾಡಿಸಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಸಿಗುತ್ತೆ, ಅನುಗ್ರಹದಿಂದ ಈ ಮಾಟ ಮಂತ್ರ ನಿವಾರಣೆ ಆಗ್ತದೆ. ಸುದರ್ಶನ ಹೋಮ ಮಾಡಿಸ್ಬೇಕು. ಮಾಡಿಸಿದ್ರೆ ಮಹಾವಿಷ್ಣುವಿನ ಆಶೀರ್ವಾದದಿಂದ ಈ ಮಾಟ ಮಂತ್ರ ನಿವಾರಣೆ ಆಗ್ತದೆ, ಶತ್ರುಗಳು ನಾಶ ಆಗ್ತಾರೆ. ಪ್ರತ್ಯಂಗಿರಾ ಹೋಮ ಮಾಡಿಸಿದ್ರು ಕೂಡ ಮಾಟ ಮಂತ್ರ ನಿವಾರಣೆ ಆಗ್ತದೆ, ಶತ್ರುಗಳ ನಾಶ ಆಗ್ತಾರೆ. ಆದ್ರೆ ನಿಮ್ಮ ಭಕ್ತಿ ಎಷ್ಟಿದೆ ಅದು ಬಹಳ ಇಂಪಾರ್ಟೆಂಟ್. ನಿಮ್ಮ ಭಕ್ತಿನೇ ಇಲ್ಲ, ದುಡ್ಡಿತ್ತು, ದುಡ್ಡು ಕೊಟ್ವಿ, ಮಾಡಿಸಿದ್ವಿ ಪೂಜೆ ಹೋಮ ಹವನ ಅಂದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ನಾನು ನಿಮಗೆ ವಿಶೇಷ ಮಂತ್ರಗಳನ್ನು ಹೇಳ್ಕೊಡ್ತೇನೆ, ವಿಶೇಷ ಪೂಜೆಗಳನ್ನು ಹೇಳ್ಕೊಡ್ತೇನೆ. ಹೀಗೆ ಮಾಡುವುದರಿಂದ ನಿಮ್ಮ ಶಕ್ತಿ ನೀವೇ ತೆಗೆದುಕೊಳ್ಬಹುದು. ಈ ಹೋಮ ಹವನಗಳನ್ನು ಮಾಡ್ಸೋಕೆ ಈಗ ತುಂಬಾ ಹೆಚ್ಚು ಖರ್ಚು ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಗೆ ಯಾರ್ಯಾರು ದುಡ್ಡಿದೆಯೋ, ದುಡ್ಡಿದ್ರೆ ನೀವು ಮಾಡಿಸ್ಕೊಳ್ಳಿ, ದುಡ್ಡಿಲ್ಲದಿದ್ರೆ ದಯವಿಟ್ಟು ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಅವ್ರು ಎಷ್ಟೇ ಹೆದರ್ಸಿರ್ಲಿ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಏನು ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ಭಗವಂತ ಇಸ್ ದ ಅಲ್ಟಿಮೇಟ್, ಶಿವ ಇಸ್ ದ ಅಲ್ಟಿಮೇಟ್, ನಾರಾಯಣ ಇಸ್ ದ ಅಲ್ಟಿಮೇಟ್. ಆದಿಶಕ್ತಿ ಸರ್ವಶಕ್ತಿಯನ್ನು ಕೊಡಬಲ್ಲಳು, ಸಂರಕ್ಷಣೆ ಮಾಡಬಲ್ಲಳು,
ತನ್ನ ಭಕ್ತರನ್ನ ಆದಿಶಕ್ತಿಯ ಪಾದದ ಧ್ಯಾನವನ್ನೇ ಹೇಳಿಕೊಡ್ತೇನೆ. ಇಷ್ಟು ಮಾಡಿ ವೀಕ್ಷಕರೇ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೋಬಹುದು, ಯಾವುದೇ ಖರ್ಚಿಲ್ಲದೆ, ಯಾವುದೇ ಶಾಸ್ತ್ರಿಗಳ ನೆರವು ಇಲ್ಲದೆ. ಅವಶ್ಯಕತೆಯೇ ಇಲ್ಲ. ಭಗವಂತನ ನೇರವಾಗಿ ಭಕ್ತಿಯಿಂದ ಪೂಜಿಸಿ, ಆ ಭಕ್ತಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಭಗವಂತನ ಆಶೀರ್ವಾದ ಅನುಗ್ರಹ ಸಿಗುತ್ತೆ. ಅದ್ರ ಮುಖೇನ ನಿಮಗೆ ಶಕ್ತಿ ಬರುತ್ತೆ. ನಾನ್ ನಿಮಗೆ ಸಲಹೆ ನೀಡ್ತೇನೆ. ಶುಭವಾಗಲಿ.